ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಕುರಿ ಗೊಬ್ಬರ ನಮ್ಮ ಅಕ್ಕರೂರಿಂದ ತರಿಸಿದ್ವಿ. ಅವ್ರ ಮನೇಲಿ ಏನು ಕುರಿಗಳಿಲ್ಲ, ಹಸುಗಳು ಅವ್ರ ಮನೇಲಿ ಇರೋದು. ನಾನು ಕುರಿ ಗೊಬ್ಬರ ಬೇಕು ಅಂತ ಕೇಳಿದ್ದೆ, ಅದಕ್ಕೆ ಅವರು ಯಾರ ಹತ್ರನೋ ಕಲೆಕ್ಟ್ ಮಾಡಿಕೊಟ್ಟು ಕಳಿಸಿದ್ದಾರೆ. ಹಸು ಗೊಬ್ಬರಗಿಂತ ಕುರಿ ಗೊಬ್ಬರದಲ್ಲಿ ತುಂಬ ಚೆನ್ನಾಗಿ ಪವರ್ಫುಲ್ಲಾಗಿರುತ್ತೆ ಗೊಬ್ಬರ ಇದು. ಅದರಿಂದ ಬೇಕು ಅಂತ ಕೇಳಿದ್ದೆ, ಅದಕ್ಕೆ ಅವ್ರು ಅದನ್ನೇ ಕೊಟ್ಟು ಕಳಿಸಿದ್ದಾರೆ. ತುಂಬ ಚೆನ್ನಾಗೈತೆ ಗೊಬ್ಬರ. ಈ ಗೊಬ್ಬರ ಏನು ನಾವು ದುಡ್ಡು ಕೊಟ್ಟೇನು ತರಿಸಿಲ್ಲ, ಹಂಗೆ ತಗೊಬಂದು ಕೊಟ್ಟಿದ್ದಾರೆ. ಗೊಬ್ಬರ ತುಂಬ ಚೆನ್ನಾಗಿದೆ. ನಾನು ಗಿಡಗಳಿಗೆ ಹಾಕೋಕ್ಕೆ ಖಾಲಿಯಾಗೋಗಿತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಕೊಟ್ಟಿದ್ದಾರೆ. ಇದು ನೋಡಿ, ರೋಸು ತುಂಬ ಚೆನ್ನಾಗಿ ಒಳ್ಳೆ ಗೊಂಚಲಾಗಿ ಬಿಟ್ಟೈತೆ. ಇದಕ್ಕೆ ಏನಪ್ಪ ಕಾರಣ ಅಂದರೆ, ನಾನು 2-3 ಸಲ ಲಿಕ್ವಿಡ್ ಫರ್ಟಿಲೈಸರ್ ಮಾಡಿದ್ದೆ. ನಾನು ಲಾಸ್ಟ್ ವೀಡಿಯೋಗಳೆಲ್ಲ ತೋರಿಸಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಐತೆ ಹೂವು. ಆದರೆ ಏನಪ್ಪ ಅಂದರೆ ದಪ್ಪ ಆಗಿಲ್ಲ. ಇವಾಗ ಚಳಿ ಅಲ್ವಾ, ಅಷ್ಟು ದಪ್ಪಕ್ಕಾಗಿಲ್ಲ. ಅದು ಸಣ್ಣದಾಗಿ ಅರಳೈತೆ. ಅದಕ್ಕೆ ಅರಳಿರೋದನ್ನ ಕಟ್ ಮಾಡ್ಕೊತಾ ಇದ್ದೀವಿ. ಚಳಿಗೆ ಹೂವಾಗಲಿ ತರಕಾರಿ ಆಗಲಿ ಅಷ್ಟು ಬೇಗ ಬರೋಲ್ಲ, ಅಷ್ಟು ಚೆನ್ನಾಗೂ ಬರೋದಿಲ್ಲ. ಅದು ಸ್ವಲ್ಪ ಸಣ್ಣದಾಗಿ ಅರಳೈತೆ, ಅದನ್ನೇ ಕಟ್ ಮಾಡ್ತಾಯಿದ್ದೀನಿ. ಆದರೆ ಗೊಂಚಲು ಬಿಟ್ಟೈತೆ ಈ ಸಲ. ತುಂಬ ಚೆನ್ನಾಗಿ ಬಂದಿತ್ತು, ಆದರೆ ಚಳಿಗೆ ದಪ್ಪ ಆಗಲಿಲ್ಲ ಅಷ್ಟೇ. ಹೂವು ಮಾತ್ರ ಚೆನ್ನಾಗಿದೆ, ಸಣ್ಣದಾಗಿದೆ, ಚೆನ್ನಾಗಿ ಬುಷಿಯಾಗಿ ಬೆಳೆದಿದೆ, ಎಲ್ಲ ಚೆನ್ನಾಗೈತೆ. ಅದಕ್ಕೆ ಇವತ್ತಿಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅರಳಿರೋದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಸಣ್ಣ ಮಗ್ಗಿರೋದನ್ನ ಹಾಕಿ ಬಿಟ್ಟಿದ್ದೀನಿ. ಇನ್ನೊಂದು ಸಲ ಕಟ್ ಮಾಡ್ಕೊಳ್ಳೋಣ ಅಂತ ಇಷ್ಟು ಹೂವು ಕಟ್ ಮಾಡ್ಕೊಂಡೆ. ಇವತ್ತಿನ ಪೂಜೆಗೆ ಇಷ್ಟು ಹೂವು ಸಾಕು ನಮಗೆ. ಅರಳೋದು ಲೇಟು ಹೂವುಗಳು. ನಾನು 15 ಡೇಸ್ಗೆ ಒಂದ್ಸಲ ಫರ್ಟಿಲೈಸರ್ ಹಾಕ್ತಾಯಿದ್ದೀನಿ. ನಿಮಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಇದು ಸೇವಂತಿಗೆ ಗಿಡ ಎಲ್ಲ ಕಟ್ ಮಾಡಿಬಿಟ್ಟಿದ್ದೆ ಅಲ್ವಾ, ಇನ್ನೊಂದು 2 ಕಡ್ಡಿಲಿ ಮಗ್ಗಿತ್ತು, ಅದಕ್ಕೆ ಹಾಗೆ ಬಿಟ್ಟಿದ್ದೆ ಆ ಮಗ್ಗಿರೋದನ್ನ. ಇವಾಗ ಅರಳಿತ್ತು, ಅದಕ್ಕೆ ಅರಳಿರೋದನ್ನ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದು 2 ಕಡ್ಡಿ ಇರೋದು, ಇನ್ನು ಯಾವುದೂ ಇಲ್ಲ, ಎಲ್ಲ ಕಟ್ ಮಾಡಿ ತೆಗೆದಾಕ್ಬಿಟ್ಟಿದ್ದೀನಿ. ಇದಿಷ್ಟೇ ಕಡ್ಡಿಲಿ ಇದ್ದದನ್ನ ಹಂಗೆ ಬಿಟ್ಟಿದ್ದೆ, ಮಗ್ಗಿತ್ತಲ್ಲ ಅಂದ್ಬಿಟ್ಟು. ಅದಕ್ಕೆ ಇವಾಗ ಅರಳಿರೋದನ್ನ ಕಟ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ಇನ್ನೊಂದು ಸಲ ಸಿಗುತ್ತೆ, ಆಮೇಲೆ ಅದನ್ನು ಕಟ್ ಮಾಡಿಬಿಡ್ತೀನಿ. ಅಲ್ಲೇ ಪಕ್ಕ ಚಿಕ್ಕ ಗಿಡಗಳು ಹುಟ್ಟೈತೆ. ಅದಕ್ಕೆ ಇವಾಗ ಗೊಬ್ಬರ ಹಾಕಿ ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬರ್ತೈತೆ ಅದೂ. ಇನ್ನು ಅದು ಬೆಳೆದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಇಷ್ಟು ಚಿಕ್ಕದೆಲ್ಲ ಬಂದೈತೆ. ಒಂದೇ ದಾಸವಾಳ ಹುಟ್ಟಿರೋದು. ಇದು ಅಷ್ಟೇ, ಬಿಸಿಲು ಆದಮೇಲೆ ಅರಳುತ್ತೆ. ಬೆಳಗ್ಗೆಲ್ಲೇ ನೋಡಿದ್ರೆ ಮಗ್ಗಂಗೆ ಇರುತ್ತೆ, ಬಿಸಿಲಾದ್ಮೇಲೆ ಚೆನ್ನಾಗಿ ಅರಳುತ್ತೆ. ಇದು ಗಣ್ಣಗ್ಲೇ ಹೂವು ಜೋರಾಗಿ ಬಿಟ್ಟೈತೆ. ಇವಾಗ ಜಾಸ್ತಿ ಬಿಡ್ತೈತೆ. ಆದರೆ ಇದು ಚೆನ್ನಾಗೈತೆ ಕಲರು. ಫೋಟೋಕ್ಕೆ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಅರಳಿರೋದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಮಗ್ಗು ಇನ್ನೂ ಜಾಸ್ತಿ ಐತೆ, ಅದು ಇನ್ನೂ ಅರಳಿಲ್ಲ. ಲಾಸ್ಟ್ ಟೈಮ್ ಹುಳ ಆಗಿಬಿಟ್ಟಿತ್ತು, ತೋರಿಸಿದ್ದೆ ಅಲ್ವಾ ಲಾಸ್ಟ್ ವೀಡಿಯೋದಲ್ಲೆಲ್ಲ. ನೋಡಿ, ಇಷ್ಟು ಹೂವು ಸಿಕ್ಕೈತೆ. ಹುಳ ಆದಮೇಲೆ ಇವಾಗ ಹಿಂಗೆಲ್ಲ ಮಗ್ಗು ಬಂದು ಚೆನ್ನಾಗೈತೆ. ಇವಾಗ ಹುಳ ಏನೂ ಇಲ್ಲ, ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇವಾಗ ಒಂದು ಹುಳನೂ ಇಲ್ಲ. ಅದಕ್ಕೆ ಇವಾಗ ಚೆನ್ನಾಗಿ ಮಗ್ಗಾಗೈತೆ. ಎಲ್ಲರೆಂಬೆಲ್ಲ ಮಗ್ಗಾಗಿ ಇಷ್ಟು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಪೂಜೆಗೆ ಸಾಕಿಷ್ಟು. ಇನ್ನೂ ಇದೆ, ಇದನ್ನು ನೆಕ್ಸ್ಟ್ ಡೇ ಹಾರ್ವೆಸ್ಟ್ ಮಾಡ್ಕೊಳ್ಳೋ ಅಂದ್ಬಿಟ್ಟು ಎಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಈ ಸೇವಂತಿಗೆ ಗಿಡ, ವೈಟ್ ಸೇವಂತಿಗೆ ಗಿಡ, ಚಿಕ್ಕ ಗಿಡನೇ ನೋಡಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟೈತೆ. ಗಿಡ ತುಂಬ ಇದೆ ಹೂವು, ಗಿಡನೇ ಅಷ್ಟು ಕಾಣಿಸಲ್ಲ, ಹೂವನೇ ಅಷ್ಟಿದೆ. ಕೆಳಗಡೆ ಚಿಕ್ಕ ಬ್ರ್ಯಾಂಚ್ ಬರ್ತೈತೆ, ತುಂಬ ಚೆನ್ನಾಗಿ ದೊಡ್ಡ ಹೂವು. ಅದಕ್ಕೆ ಇದನ್ನು ಹಾರ್ವೆಸ್ಟ್ ಮಾಡೋಣ ಸ್ವಲ್ಪ ಅಂದ್ಕೊಂಡು ಬಂದೆ. ಇದು ಸಂಜೆ ಹಾರ್ವೆಸ್ಟ್ ಮಾಡ್ತಾ ಇರೋದು, ಬೆಳಗ್ಗೆದೆಲ್ಲ ಸಂಜೆ ವಿಡಿಯೋ ಇದು. ತುಂಬ ಚೆನ್ನಾಗಿ ಅರಳೈತೆ. ಈಗ ಜಾಸ್ತಿ ದಿನ ಬಿಟ್ಬಿಟ್ರೆ ಪೆಟಲ್ಸ್ ಎಲ್ಲ ಬಿದ್ದೋಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತಲ್ವ. ಅದಕ್ಕೆ ಹಾರ್ವೆಸ್ಟ್ ಮಾಡ್ಕೊಂಡು ಫೋಟೋಗೆ ಹಾಕೋಣ ಅಂದ್ಬಿಟ್ಟು, ನಾಳೆ ಪೂಜೆಗೆ ಆಗುತ್ತೆ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗೈತೆ, ಗಿಡ ತುಂಬ ಐತೆ, ಗಿಡನೇ ಕಾಣಿಸಲ್ಲ ಅಷ್ಟು ಹೂವು ಅರಳೈತೆ. ತುಂಬ ಖುಷಿ ಆಯಿತು ಹೂವು ನೋಡಿ. ಇದೇ ಫಸ್ಟ್ ಸಲ ನಾನು ಹಾರ್ವೆಸ್ಟ್ ಮಾಡ್ತಾ ಇರೋದು. ಇನ್ನು ಮಗ್ಗು ಮತ್ತು ಅರಳಿರೋದೆಲ್ಲ ಐತೆ, ಇನ್ನೂ ಸ್ವಲ್ಪ ಅರಳಬೇಕು. ಅದು ಇದಕ್ಕೂ ಲಿಕ್ವಿಡ್ ಹಾಕಿದ್ದೆ. ಇದು ಯೆಲ್ಲೋ ಕಲರು, ಇದೊಂಥರ ಡಬಲ್ ಕಲರ್ ಮಿಕ್ಸ್ ಆಗೈತೆ. ತುಂಬ ಚೆನ್ನಾಗಿ ದೊಡ್ಡ ಹೂವು ಅರಳುತ್ತೆ. ಇದು ಎಷ್ಟು ಚೆನ್ನಾಗೈತೆ ಅಂತ. ಇದು ತುಂಬ ಚಿಕ್ಕ ಗಿಡನೇ, ಎಷ್ಟು ಪುಟಾಣಿ ಗಿಡ, ಇಷ್ಟೊಂದು ಹೂವು ಬಿಟ್ಟೈತೆ ಅಂದ್ಬಿಡಿ. ಇಲ್ಲಿ ನೋಡಿ, ಇನ್ನು ಮಗ್ಗುಗಳೆಲ್ಲ ಇಷ್ಟೊಂದು ಐತೆ. ಇಷ್ಟೇ ಗಿಡ ಇರೋದು. ಅದು ಒಂದು ಕಡ್ಡಿ ಮುರಿದೋಗಿತ್ತು, ಅದನ್ನ ತಂದು ನೆಟ್ಟಿದ್ದೆ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಬತ್ತದ ಇಲ್ವೋ ಅಂದ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬತ್ತು. ತುಂಬ ಚಿಕ್ಕ ಗಿಡನೇ ಇದು, ಫುಲ್ ಎಲ್ಲೋ ಗಿಡ. ಇದು ಒಂದು ಸ್ವಲ್ಪನೇ ಇರೋದು. ಇದು ಕಡ್ಡಿ ಕಟಿಂಗ್ ಆಗೋಗಿತ್ತು, ಆ ಕಟಿಂಗ್ ನೆಟ್ಟಿದ್ದೆ. ಎಷ್ಟು ಚೆನ್ನಾಗಿ ಬಂದೈತೆ. ಇದು ಅರಿವೆ ಸೊಪ್ಪು ಹಾಕಿದ್ದೆ, ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಇವಾಗ ನೋಡಿ, ಒಂದು ವಾರ ಆಗಿರ್ಬೋದು, 2 ಎಲೆ ಹಾಕೈತೆ ಅಷ್ಟೇ. ಇವಾಗ ಚಿಕ್ಕ ಸ್ಟಾರ್ಟ್ ಆಗೈತೆ. ಇದು ಚಳಿ ಅಲ್ವಾ, ಸ್ವಲ್ಪ ಲೇಟು. ನೋಡೋಣ ಯಾವಾಗ ಬರುತ್ತೆ ಅಂತ. ಇನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ತೋರಿಸ್ತೀನಿ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ. ಇದು ಕಟಿಂಗ್ಸು ನಮ್ಮ ಅಕ್ಕವ್ರ ಮನೆ ಟೆರೆಸ್ ಮೇಲೆ ಹಾಕಿರೋದು. ಕಟಿಂಗ್ಸ್ ಇಬ್ಬರು ಒಂದೇ ಸಲ ತಂದು ಹಾಕಿದ್ವಿ. ಇಲ್ಲಿ ನೋಡಿ, ಇಷ್ಟು ಬಂದೈತೆ ಅವ್ರದ್ದು ಕಟಿಂಗ್ಸು. ನಾವು ಅವ್ರ ಮನೆ ಹತ್ರ ಹೋಗಿದ್ವಲ್ಲ, ಅದಕ್ಕೆ ನೋಡೋಣ ಅಂದ್ಬಿಟ್ಟು ತಗೊಬಂದ್ವಿ. ಇದು ಗುಲಾಬಿ ಗಿಡ ನಮ್ಮದೊಂದು ಚಿಗುರಿಲ್ಲ, ಅವ್ರದ್ದೊಂದು ಕಡ್ಡಿ ಚಿಗುರೈತೆ 3 ಕಡೆ. ಅದನ್ನು ನಾನೇ ನೆಟ್ಟು ಕಟ್ಟಿದ್ದೆ, ಇಷ್ಟೇ ಚಿಗುರಿರೋದು. ಇದು ನಮ್ಮ ಮನೆ ಹತ್ರ ಇದ್ದಿದ್ದೆ ನೀರ್ಪತ್ರೆ ಗಿಡ, ನಾನು ಅವ್ರಿಗೆ ಅಂತ ಕೊಟ್ಟಿದ್ದೆ. ಇವಾಗ ಅವ್ರ ಮನೆ ಹತ್ರ ಐತೆ ನೋಡಿ, ಈ ಥರ ಐತೆ. ಅವ್ರ ಮನೇಲಿ ಸೋ ಗಿಡಗಳು ಇದೆ. ನಾನೇನೋ ಸೋ ಗಿಡಗಳು ಇಷ್ಟಪಡಲ್ಲ ಅಂದ್ಬಿಟ್ಟು ನಾನು ಹಾಕಿಲ್ಲ. ಇದು
ಸೇವಂತಿಗೆ ಗಿಡ ಇದು ನಮ್ಮ ಮನೆ ಹತ್ರನೇ ತಗೊಂಡು ಚಿಕ್ಕದಾಗಿತ್ತು, ಅವಾಗ ಹಾಕಿದ್ರು. ಇವಾಗ ಇಷ್ಟಿಷ್ಟುದ್ದ ಚೆನ್ನಾಗಿ ಬಂದೈತೆ ಅವ್ರ ಮನೆಯಲ್ಲೂ. ಅವ್ರ ಮನೇಲಿ ಸೋ ಗಿಡಗಳು ಜಾಸ್ತಿ ಐತೆ, ನಮ್ಮ ಮನೇಲಿ ಏನು ಸೋ ಗಿಡಗಳು ಇಟ್ಕೊಂಡಿಲ್ಲ ನಾನು. ಇವಾಗ ಅವರು ಹೂವಿನ ಗಿಡಗಳೆಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡವ್ರೆ. ಸುಮಾರು ಪಾಟ್ಗಳಿದೆ. ಇದು ದೊಡ್ಡ ಪತ್ರೆ ಎಲೆ, ಅದೇ ಅಲರ್ಜಿಗೆಲ್ಲ ತಿಂತಾರಲ್ವ ಅದು. ಇವಾಗ ಅವರು ಎಲ್ಲ ರೀಪಾಟ್ ಮಾಡಿ ಬೇರೆ ಮಣ್ಣೆಲ್ಲ ಹಾಕಿ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿ ಹಾಕವ್ರೆ. ಇವಾಗ ಚೆನ್ನಾಗಿ ಬರ್ತೈತೆ ಅವ್ರದ್ದು. ಇನ್ನು ಅವರು ಹೂವಿನ ಗಿಡಗಳೆಲ್ಲ ತಂದು ಹಾಕ್ಬೇಕು ಅಂದ್ಕೊಂಡಿದ್ದಾರೆ. ಅಲ್ಲಿ ಹೋಗಿದ್ವಲ್ಲ ಅಂದ್ಬಿಟ್ಟು ಹಾಗೆ ವೀಡಿಯೋ ಮಾಡ್ಕೊಬಂದ್ವಿ ಅಷ್ಟೇ. ಇದು ಮಲ್ಲಿಗೆ ಗಿಡ, ಅದು ಇದೊಂದು ಹೆಲ್ದಿ ಡ್ರಿಂಕು. ಇದಕ್ಕೆ ಏನೇನು ಹಾಕಿದ್ದೀನಪ್ಪ ಅಂದರೆ 2 ಕ್ಯಾರೆಟು ಮತ್ತು ಒಂದು ಬೀಟ್ರೂಟು, ಒಂದು ಸೇಬು ತಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಎಲ್ಲ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು. ಇದನ್ನು ಕುಡಿಯೋದ್ರಿಂದ ಈ ಜ್ಯೂಸ್ನ ಏನಪ್ಪ ಉಪಯೋಗ ಅಂದರೆ ಬಾಡಿಲಿ ರಕ್ತ ಚೆನ್ನಾಗಿ ವೃದ್ಧಿ ಆಗುತ್ತೆ ಮತ್ತು ಸ್ಕಿನ್ನು ಗ್ಲೋ ಬರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಿಂದ ಇದನ್ನು ನಿಮ್ಗೆ ತೋರಿಸ್ತೀನಿ. ರೆಡ್ ಕ್ಯಾರೆಟಲ್ಲಿ ತುಂಬ ಚೆನ್ನಾಗಿ ರಕ್ತ ವೃದ್ಧಿ ಆಗುತ್ತೆ, ಅದರಿಂದ ನಾನು ಇದನ್ನು ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ತೋರಿಸ್ತೀನಿ. ಹಿಂಗೆ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ನೈಸ್ಗೆ ರುಬ್ಕೊಳ್ಬೇಕು. ಚೆನ್ನಾಗಿ ಎಲ್ಲ ನೈಸ್ಗೆ ರುಬ್ಕೊಂಡಾದ್ಮೇಲೆ ಒಂದು ಜಾಲರಿಗೆ ಹಾಕ್ಕೊಂಡು ಈ ರೀತಿ ಎಲ್ಲ ಸೋಸ್ಕೋಬೇಕು. ಸೋಸ್ಕೊಂಡು ಇದನ್ನು ಫ್ರೀಝರಲ್ಲಿ ಇಟ್ಬಿಟ್ಟು ಅದನ್ನು ಬೆಳಗ್ಗೆ ಟೈಮು 3 ಪೀಸ್ನ ಬಿಸಿನೀರೊಳಗಡೆ ಹಾಕ್ಕೊಂಡು ಅದು ಕರಗಿದ ಮೇಲೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ ಇದೆ. ನೋಡಿ ಮನೇಲಿ ಎಲ್ಲರೂ ಯಾರಾದರೂ ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೋಡಿ ಬೆಳಗ್ಗೆ ಅಷ್ಟೊತ್ತಿಗೆ ಈ ರೀತಿ ಆಗಿರುತ್ತೆ. ಇದರಲ್ಲಿ ಒಂದು 3 ಪೀಸ್ನ ತಗೊಂಡು 1 ಲೋಟ ನೀರಿಗೆ ಬಿಸಿನೀರಿಗೆ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸಕ್ಕರೆ ಆಗಲಿ ಉಪ್ಪಾಗಲಿ ಏನೂ ಹಾಕಿಲ್ಲ. ಇದಕ್ಕೆ ರುಬ್ಬುವಾಗ ನಿಂಬೆ ರಸ ಮತ್ತು ಶುಂಠಿನ ಸ್ವಲ್ಪ ಸೇರಿಸ್ಕೊಂಡು ರುಬ್ಕೋಬಹುದು. ಈ ರೀತಿ ಒಂದ್ಸಲ ಮಾಡ್ಕೊಂಡು ಕುಡಿದು ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ನೋಡ್ತಿದ್ದೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.